ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಇಂಟರ್ನೆಟ್ ಸ್ಪೀಡ್ ತುಂಬಾ ಕಡಿಮೆ ಆಗಿತ್ತು ಅಂದರೆ ಈ ವಿಡಿಯೋನ ಕಡದಕ್ಕೆ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ನಿಮಗೆ ಈಸಿಯಾಗಿ ಹೇಗೆ ಇಂಟರ್ನೆಟ್ ಸ್ಪೀಡ್ ಇನ್ಕ್ರೀಸ್ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ನ ಮಾಡಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಆ ಸೆಟ್ಟಿಂಗ್ಸ್ನ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಈಗ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ಗೋಮ್ಯಾಗ ಕ್ಲಿಕ್ ಮಾಡ್ಕೊತೀನಿ ನೋಡಿ. ಗೈಸ್, ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಸ್ಪೀಡ್ 12.85 MB ಇದೆ. ಅಪ್ಲೋಡ್ ಸ್ಪೀಡ್ ಬಂದ್ಬಿಟ್ಟು 0.8 MB ಇದೆ. ಓಕೆನಾ, ಇವಾಗ ನಾನು ನಿಮಗೆ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಅಂತ ಹೇಳಿದ್ನಲ್ಲ, ಅದನ್ನೀಗ ಆನ್ ಮಾಡ್ಕೊತೀನಿ. ಗೈಸ್, ನೀವು ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಡೌನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಹೆಸರನ್ನ ವಿಡಿಯೋ ಎಂಡಿಂಗ್ ಅಂತ ತಿಳಿಸ್ಕೊಡ್ತೀನಿ. ಈಗ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊತೀನಿ. ಇಲ್ಲಿ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಪರ್ಮಿಷನ್ ಕೇಳೋದಕ್ಕೆಲ್ಲ ಕೊಟ್ಕೊಂಡು ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಂಟರ್ನೆಟ್ ಸ್ಪೀಡ್ನ ತೋರಿಸಿ ನಂದು. ಸೊ ರೀಟ್ರೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು ಈಗ ಡೌನ್ಲೋಡ್ ಸ್ಪೀಡ್ 29.19 MB ಇದೆ. ಅಪ್ಲೋಡ್ ಸ್ಪೀಡ್ ಬಂದ್ಬಿಟ್ಟು 8.18 MB ಇದೆ. ಆವಾಗಲೇ ಇವೆರಡು ಡೌನ್ಲೋಡ್ ಸ್ಪೀಡ್ ಬಂದ್ಬಿಟ್ಟು 12 MB ಇತ್ತು, ಅಪ್ಲೋಡ್ ಸ್ಪೀಡ್ 1 MB ಕೂಡ ಇರಲಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಅದ್ರ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಡೌನ್ಲೋಡ್ ಸ್ಪೀಡು. ಅಪ್ಲೋಡ್ ಸ್ಪೀಡ್ ಮಾತ್ರ ಇನ್ನೂ 8 ಪಟ್ಟು ಜಾಸ್ತಿನೇ ಆಗಿದೆ. ಓಕೆನಾ, ಸೊ ನೀವು ಈ ಥರ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು. ಈಗ ಅಪ್ಲಿಕೇಶನ್ಸ್ ತಿಳಿಸ್ಕೊಟ್ಬಿಡ್ತೀನಿ. ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ದೀರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈಗ ಹೇಳ್ಕೊಟ್ಟೆ ಎಲ್ಲ ಸೆಲೆಕ್ಷನ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ಕಾಗಿ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ, ಸೊ ಇಷ್ಟಾತಿ ಇವತ್ತಿನ ಒಂದು ವಿಡಿಯೋ. ನಿಮ್ಗಾದ್ರೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇದೇ ಥರ ಹೆಚ್ಚಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.